ದಿನ 2 ಫೋನ್ ಕಾಲ್, 16 ಸೆಕೆಂಡ್ನ ಸಂಭಾಷಣೆ ಹಾಗೂ 1 ಕೊಲೆ. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ದರ್ಶನ್ ಪವಿತ್ರ ಗೌಡ ನಡುವಿನ ಸಂಭಾಷಣೆ ಕೂಡ ಈಗ ಬಹಿರಂಗ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ. ದರ್ಶನ್ ಹಾಗೂ ಪವಿತ್ರ ನಡುವೆ ಸಂಭಾಷಣೆ ನಡೆದಿತ್ತು ಹಾಗೂ ಏನೇನಾಗಿತ್ತು ನೆನೆ ಪೊಲೀಸರು ಕೇಳಿದ್ರೆ ನಿನಗೆ ಗೊತ್ತಿಲ್ಲ ಅಂತ ಹೇಳು ಅಂತೆಲ್ಲ ಹೇಳಿದ್ರು ಅಂತ ಹೇಳಿದ್ವಿ ನಾವು. ಅದರ ಮುಂದುವರೆದ ಭಾಗವಾಗಿ ಕೊಲೆ ಆಗೋಕ್ಕೂ ಮುಂಚೆ ಎಷ್ಟು ಗಂಟೆಗೆ ಎಷ್ಟು ನಿಮಿಷಗಳ ಕಾಲ ಈ ಕಾನ್ವರ್ಸೇಷನ್ ಆಗಿತ್ತು ಅನ್ನೋ ಪ್ರಶ್ನೆಗೂ ಉತ್ತರವನ್ನು ತನಿಖಾಧಿಕಾರಿಗಳು ಕೊಟ್ಟಿದ್ದಾರೆ. ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಜೂನ್ 8ನೇ ತಾರೀಕು ಸಂಜೆ 4 ಗಂಟೆ 3 ನಿಮಿಷದ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಆರೋಪಿ ದರ್ಶನ್ ಕಾಲ್ ಮಾಡಿರ್ತಾರೆ. ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ಯೋದಕ್ಕೆ ದರ್ಶನ್ 6 ಸೆಕೆಂಡ್ನ ಫೋನ್ ಕಾಲ್ ಅನ್ನ ಮಾಡಿರೋದು ತನಿಖಾಧಿಕಾರಿಗಳು ಬಲಿಗೆಳ್ತಾರೆ. ನಿನಗೆ ಕಾಟ ಕೊಡ್ತಾ ಇದ್ದವನ್ನ ಎತ್ತಾಕೊಂಡು ಬಂದಿದ್ದೀವಿ, ಪಟ್ಟಣಗೆರೆಯ ಶೆಡ್ ಹತ್ರ ಬಾ. ಇದು ಪವಿತ್ರ ಗೌಡಗೆ ಕರೆ ಮಾಡಿದಂತಹ ದರ್ಶನ್ ಹೇಳಿದಂತಹ ಮಾತು. ಅಲ್ಲಿಗೆ ಒಳಸಂಚಿನ ಭಾಗ ಅನಾವರಣ ಆಗ್ತಾ ಇರೋದು. ಜೂನ್ 9ನೇ ತಾರೀಕು ಯಾವುದೇ ಕರೆಗಳು ಹೋಗಲ್ಲ, ಅಂದ್ರೆ ರೇಣುಕಾಸ್ವಾಮಿ ಕೊಲೆಯಾದ ನಂತರ ಯಾವುದೇ ಫೋನ್ ಕಾಲ್ ಎಕ್ಸ್ಚೇಂಜ್ ಇವರಿಬ್ಬರ ಮಧ್ಯೆ ಆಗಿಲ್ಲ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಜೂನ್ 9ನೇ ತಾರೀಕು. ಜೂನ್ 10ನೇ ತಾರೀಕು ಬೆಳಗ್ಗೆ 10 ಗಂಟೆ 33 ನಿಮಿಷಕ್ಕೆ ಕರೆ ಹೋಗಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ನಡುವೆ 10 ಸೆಕೆಂಡಿನ ಮಾತುಕತೆ ನಡೆದಿದೆ. ಪೊಲೀಸರು ಮನೆ ಹತ್ರ ಬರಬಹುದು ಅಥವಾ ಕಾಲ್ ಮಾಡಬಹುದು, ಏನೇ ಕೇಳಿದ್ರು ನನಗೇನು ಗೊತ್ತಿಲ್ಲ ಅಂತಷ್ಟೇ ಹೇಳು ಅಂತ ದರ್ಶನ್ ಪವಿತ್ರ ಗೌಡಗೆ ಹೇಳಿದ್ರು. ಯಾಕೆ ಏನು ಅಂತ ಕೇಳಬೇಡ ಅಂತ ಕಾಲನ್ನ ಕೂಡ ಕಟ್ ಮಾಡಿದ್ರು ದರ್ಶನ್. ಈ ಎಲ್ಲ ಅಂಶಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಷಡ್ಯಂತ್ರ ಅಥವಾ ಅಪರಾಧಿಕ ಒಳಸಂಚಿನ ಭಾಗ ಫೋನ್ ಕಾನ್ವರ್ಸೇಷನ್ ಇತ್ತು ಅನ್ನೋದಕ್ಕೆ ಇದು ಉತ್ತರವನ್ನು ತನಿಖಾಧಿಕಾರಿಗಳು ಕೊಟ್ಟಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಏನೇನು ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ದರ್ಶನ್ ಹಾಗೂ ಪವಿತ್ರ ನಡುವಿನ ಫೋನ್ ಸಂಭಾಷಣೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸು. ಯಾಕೆ ಏನು ಅಂತ ಏನು ಕೇಳಬೇಡ ಅಂತ ಹೇಳಿ ಕೊಲೆ ನಡೆದ ನೆಕ್ಸ್ಟ್ ಡೇ ಅವರು ರಿಯಾಕ್ಷನ್ ಅನ್ನು ಕೊಡೋದು. ಅಂದ್ರೆ ಫೋನ್ ನಲ್ಲಿ ಮಾತಾಡಬೇಕಾದ್ರೆ ಯಾಕೆ ಏನಾಯ್ತು ಅಂತ ಕೇಳಿದಾಗ ಏನು ಕೇಳಬೇಡ ಅಂತ ಹೇಳಿ ಕಟ್ ಮಾಡೋದು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಆರೋಪಿ ನಂಬರ್ 1 ಹಾಗೂ 2 ಇಬ್ಬರ ನಡುವೆ ಕೊಲೆಗೂ ಮುಂಚೆ ಕೊಲೆಯಾದ ನಂತರದ ಸಂಭಾಷಣೆ ಎಷ್ಟು ಪ್ರಾಮುಖ್ಯತೆಯನ್ನ ಇದರಲ್ಲಿ ಆರೋಪಿಗಳ ಪಾತ್ರ ಇತ್ತು ಅನ್ನೋದನ್ನ ಕೋರ್ಟ್ ನಲ್ಲಿ ಮುಂದಿನ ದಿನಗಳಲ್ಲಿ ಹೇಳೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಮಮತಾ, ಖಂಡಿತವಾಗ್ಲು. ಯಾಕೆಂದ್ರೆ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ 2 ಬಾರಿ ಅಂದ್ರೆ ಪವಿತ್ರ ಗೌಡ ನಟ ದರ್ಶನ್ ಕೇವಲ 2 ಬಾರಿ ಮಾತಾಡಿರುವಂಥದ್ದು. ಅದರಲ್ಲೂ ಕೂಡ 16 ಸೆಕೆಂಡ್ಗಳ ಆ ಅವಧಿಯಲ್ಲಿ ಮಾತ್ರ ಮಾತಾಡಿರುವಂಥದ್ರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಪೂರಕವೆಂಬಂತೆ ಏನು ಮೊಬೈಲ್ಗಳನ್ನು ರಿಟ್ರೀವ್ ಆಗಿದೆ. ರಿಟ್ರೀವ್ ಆಗಿರೋ ಮೊಬೈಲ್ನಲ್ಲಿ ಅವರಂದ್ರೆ ಶನಿವಾರ 8ನೇ ತಾರೀಕು ಸಂಜೆ 4 ಗಂಟೆ ಸುಮಾರಿಗೆ ಆ ಸಂದರ್ಭದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಕರೆ ಮಾಡ್ತಾರೆ. ಕರೆ ಮಾಡಿದ ನಂತರದಲ್ಲಿ ನಿಂಗೆ ಕಾಟ ಕೊಡ್ತಿದ್ದವನ್ನೇ ಬಂದಿದ್ದೀವಿ, ನೇರವಾಗಿ ಪಟ್ಟಣಗೆರೆ ಶೆಡ್ ಹತ್ರ ಬಾ ಅಂತೇಳಿ ಆ ಸಂದರ್ಭದಲ್ಲಿ 6 ಸೆಕೆಂಡ್ಗಳು ಮಾತ್ರ ಮಾತಾಡಿರುವಂಥದ್ದು. ಅದಾದ ನಂತರದಲ್ಲಿ ಶೆಡ್ಗೆ ಬರುವಂಥದ್ದು, ಶೆಡ್ನಲ್ಲಿ ಆ ಕೊಲೆ ಆಗುವಂಥದ್ದು ಎಲ್ಲ ಘಟನೆಗಳು ನಡೆದ ನಂತರದಲ್ಲಿ ಭಾನುವಾರ ಇವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಫೋನ್ ಕಾಲ್ಗಳಿರೋದಿಲ್ಲ. ಸೋಮವಾರ ಸುಮಾರು 10 ಗಂಟೆ ವೇಳೆಗೆ ಮತ್ತೆ ನಟ ದರ್ಶನ್ ಪವಿತ್ರ ಗೌಡ ಕರೆ ಮಾಡ್ತಾರೆ. ಕರೆ ಮಾಡಿದ ನಂತರದಲ್ಲಿ ಈ ಏನು ನಿನ್ನೆ ಗಲಾಟೆ ಏನಾಯಿತು ಆ ವಿಚಾರವಾಗಿ ಪೊಲೀಸರು ನಿಮಗೆ ಕರೆ ಮಾಡ್ಬೋದು ಅಥವಾ ನೇರವಾಗಿ ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಯಾವುದೇ ವಿಚಾರಕ್ಕೂ ನನಗೇನು ಗೊತ್ತಿಲ್ಲ ಅಂತಷ್ಟೇ ಹೇಳು, ಯಾಕೆ ಏನು ಅಂತ ಕೇಳಬೇಡ ಅನ್ನೋ ನಿಟ್ಟಿನಲ್ಲಿ ಆತ 1 ವರ್ಡ್ ಆನ್ಸರ್ ಕೊಟ್ಬಿಟ್ಟು ಕಾಲ್ ಕಟ್ ಮಾಡಿರುವಂಥದ್ದು. ಅದು ಕೂಡ 10 ಸೆಕೆಂಡ್ಗಳು ಮಾತ್ರ ಅವತ್ತು ಮಾತಾಡಿರುವಂಥದ್ದು. 2 ಸಂಭಾಷಣೆಗಳು, ಒಂದು ಮೊದಲ ದಿನ 6 ಸೆಕೆಂಡು ಮತ್ತು ಸೋಮವಾರ 10 ಗಂಟೆ ಮಾಡಿದಂಥ ವೇಳೆಯಲ್ಲಿ 10 ಸೆಕೆಂಡ್ಗಳು ಅಷ್ಟೇ ಅವರಿಬ್ಬರು ಮಾತಾಡಿರುವಂಥದ್ರ ಬಗ್ಗೆ ಈಗ ಅಧಿಕಾರಿಗಳಿಗೆ ಆ ಮೊಬೈಲ್ ರಿಟ್ರೀವ್ ವೇಳೆಯಲ್ಲಿ ಕಾಲ್ ಡೀಟೇಲ್ಸ್ ಅಂದರೆ 2 ಬಾರಿ ಮಾತಾಡಿದರೆ 2 ಬಾರಿ ಮಾತಾಡಿದಂಥ ವೇಳೆಯಲ್ಲಿ ಎಷ್ಟೆಷ್ಟು ಸೆಕೆಂಡ್ಗಳ ಕಾಲ ಮಾತಾಡಿದರೆ ಅನ್ನೋದನ್ನು ಪತ್ತೆ ಮಾಡಿದಂಥ ವೇಳೆಯಲ್ಲಿ 2 ಕಾಲ್ ಡೀಟೇಲ್ಸ್ಗಳು ಕೂಡ ಗೊತ್ತಾಗಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಈಗ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಂಥ ಎಲ್ಲ ಘಟನೆಗಳಿಗೂ ಕೂಡ ಮೊದಲಿಗೆ ಪವಿತ್ರ ಗೌಡ A1 ಕಾರಣ ಆಗಿದ್ದರೆ ಅದಕ್ಕೆ ಕೊಲೆ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಮತ್ತು ಈತನಿಂದನೇ ಕೊಲೆ ಆಗಿದ್ದು ಅನ್ನೋದಕ್ಕೆ ನಟ ದರ್ಶನ್ನ A2 ಮಾಡಿರುವಂಥದ್ದು. ಮಮತಾ. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.